ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಒಂದು ಚಾನಲಲ್ಲಿ ಪ್ರತಿ ವಿಡಿಯೋಗೂ ಯಾವ್ದಾದ್ರು ಒಂದು ಕನ್ನಡ ಸೀರಿಯಲ್ ಪ್ರೋಮೋ ಬಗ್ಗೆ ಆಗಲಿ ಏನೋ ಒಂದು ವಿಡಿಯೋ ಮಾಡಿದ್ರು ಕೂಡ ಭವ್ಯಗೌಡ ಅವರು ಒಂದು ವಿಡಿಯೋದಲ್ಲೂ ಕೂಡ ಬರ್ತಾ ಇದ್ದಿದ್ದು ಕೆಳಗಡೆ ಯಾವಾಗ ಸೀರಿಯಲ್ ಸ್ಟಾರ್ಟ್ ಆಗತ್ತೆ, ಟೈಮಿಂಗ್ಸ್ ಏನು, ಪಕ್ಕ ಯಾವ ದಿನ ಹೇಳಿ ಅಂತೇಳಿ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಿ. ಸುಮಾರು ಜನ ಭವ್ಯಗೌಡ ಫ್ಯಾನ್ಸ್ ಆಗಿರ್ಬೋದು, ನಮ್ಮ ಕಿರಣ್ ರಾಜ್ ಫ್ಯಾನ್ಸ್ ಆಗಿರ್ಬೋದು, ನಮ್ರತಾ ಗೌಡ ಫ್ಯಾನ್ಸ್ ಆಗಿರ್ಬೋದು, ಅಷ್ಟು ಜನಕ್ಕೂ ಇವತ್ತೊಂದು ಹ್ಯಾಪಿ ಬಿಗ್ ನ್ಯೂಸ್ ಅಂತಾನೆ ಹೇಳ್ತೀನಿ. ನೀವು ಆಲ್ರೆಡಿ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಹರಿದಾಡ್ತಾ ಇದೆ ಈ ಒಂದು ನ್ಯೂಸು ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಂತಹ ದಿನ ಆಲ್ರೆಡಿ ಬಂದಾಯಿತು ಅಂತಲೇ ಹೇಳ್ಬೋದು. ನಾನು ಹೇಳಿದ್ದೆ, ಆಲ್ರೆಡಿ ಅಪ್ಡೇಟ್ನ ಕೊಟ್ಟಿದ್ದೆ ಫಸ್ಟ್ ಒಂದು ವಿಡಿಯೋದಲ್ಲಿ. ಸೆಕೆಂಡ್ ವೀಕು, ಜೂನ್ ಸೆಕೆಂಡ್ ವೀಕು ಬರುತ್ತೆ ನಮ್ಮ ಕನ್ನಡ ಸೀರಿಯಲ್ ಅಂತ ಹೇಳಿದ್ದೆ. ಅದೇ ಪ್ರಕಾರ ಕನ್ನಡ ಸೀರಿಯಲ್ಲು ಜೂನ್ 16ನೇ ತಾರೀಕು ಬರ್ತಾ ಇದೆ. ನಮ್ಮೆಲ್ಲರನ್ನ ರಂಜಿಸೋದಕ್ಕೆ ಎಲ್ಲರ ಮನೆಗೆ ಬರ್ತಾ ಇದ್ದಾರೆ. ನಮ್ಮ ಕನ್ನಡ ಸೀರಿಯಲ್ನ 3 ಜನ ಮೇಯ್ನ್ ಪಿಲ್ಲರ್ಸ್ ಅಂತ ಹೇಳ್ಬೋದು. ಕರ್ಣ ಆಗಿರ್ಬೋದು, ನಿಧಿ, ನಿತ್ಯ ಆಗಿರ್ಬೋದು, ಈ 3 ಜನನ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರಿ. ಈ 3 ಜನಕ್ಕೋಸ್ಕರನೇ ಸುಮಾರು ಜನ ಸೀರಿಯಲ್ ನೋಡುವಂಥ ಬಳಗ ಆಗಿರ್ಬೋದು, ಬಿಗ್ ಬಾಸ್ ನೋಡುವಂಥ ಬಳಗ ಆಗಿರ್ಬೋದು, ಕನ್ನಡತಿ ಸೀರಿಯಲ್ ಫ್ಯಾನ್ಸ್ ಆಗಿರ್ಬೋದು, ಇಷ್ಟು ಜನಕ್ಕೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಂದು 2 ತಿಂಗಳಿಂದ ವೆಯ್ಟ್ ಮಾಡಿಸಿದ್ರು ಅಂತಲೇ ಹೇಳ್ಬೋದು. ಫೈನಲಿ ನಮ್ಮ ಮುಂದೆ ಇವಾಗ ಕನ್ನಡ ಸೀರಿಯಲ್ನ ರಿವೀಲ್ ಆಯಿತು ಡೇಟು. ಟೈಮಿಂಗ್ಸ್ ಬಂದ್ಬಿಟ್ಟು ಎಲ್ಲರೂ ಕೂತು ನೋಡುವಂಥ ಒಂದು ಟೈಮಿಂಗ್ಸು. ಒಂದು ಹಿಟ್ ಸೀರಿಯಲ್ಗಳು ಬಂದಂಥ ಒಂದು ಟೈಮಿಂಗ್ಸ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಂದು 8 ಗಂಟೆ, 7:15 ಅಥವಾ 9 ಗಂಟೆ, ಆ 3 ಟೈಮಲ್ಲಿ ಯಾವ್ಯಾವ ಸೀರಿಯಲ್ಗಳು ಬಂದಿದೆ ಅದೆಲ್ಲ ಸೀರಿಯಲ್ಗಳು ಹಿಟ್ ಆಗಿರುವಂತಹ ಸೀರಿಯಲ್ಗಳೇ. ಇವಾಗ ನಮ್ಮ ಕನ್ನಡ ಸೀರಿಯಲ್ ಬಂದ್ಬಿಟ್ಟು ಜೂನ್ 16ನೇ ತಾರೀಕೊಂದು 8 ಗಂಟೆಗೆ ಸೀರಿಯಲ್ಲು ಸ್ಟಾರ್ಟ್ ಆಗ್ತಾ ಇದೆ. 8 ಗಂಟೆಗೆ ಸೀರಿಯಲ್ ಸ್ಟಾರ್ಟ್ ಆಗ್ತಾ ಇದೆ. ತಪ್ಪದೆ ಯಾರೆಲ್ಲ ನೋಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ, ಕನ್ನಡ ಸೀರಿಯಲ್ನ ಜೂನ್ 16ನೇ ತಾರೀಕು ಫಸ್ಟ್ ಎಪಿಸೋಡ್ ಬರ್ತಾ ಇದೆ. ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಾ ಇದ್ರಿ ಅಂತ ನನಗೆ ಗೊತ್ತು. ಅಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ನಾವು ನಮಗೆ ಫೇವ್ರೇಟ್ ಕಂಟೆಸ್ಟೆಂಟು ಅಥವಾ ಫೇವ್ರೇಟ್ ಫ್ಯಾನ್, ನಾವು ನಮಗೆ ತುಂಬಾ ಫೇವ್ರೇಟು ನಮ್ಮ ಅಂತ ಹೇಳ್ತೀರಾ. ಕೆಲವರು ಕಿರಣ್ ರಾಜ್ ತುಂಬ ಫೇವ್ರೇಟ್ ಅಂತ ಹಾಕ್ತೀರಾ, ಭವ್ಯಗೌಡ ಫೇವ್ರೇಟ್ ಅಂತ ಹಾಕ್ತೀರಾ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಿದ್ರಿ. ಸೊ ಅವ್ರಿಗೆಲ್ಲರಿಗೂ ಕೂಡ ಹ್ಯಾಪಿ ನ್ಯೂಸ್ ಅಂದರೆ 16ನೇ ತಾರೀಕು ಜೂನು 8 ಗಂಟೆಗೆ ನಮ್ಮ ಕನ್ನಡ ಸೀರಿಯಲ್ ಎಲ್ಲರ ಮನೆಗೆ ಬರ್ತಾ ಇದೆ. ಸೀರಿಯಲ್ನ ನೋಡಿ ಸಪೋರ್ಟ್ ಮಾಡಿ. ಅಷ್ಟು ಜನಕ್ಕೂ ಏನು ಸೀರಿಯಲ್ ಮಾಡ್ತಾ ಇದ್ದಾರೆ, ಒಂದು ಬಿಗ್ ಬಜೆಟ್ ಸೀರಿಯಲ್ಲು, ಸಾಕಷ್ಟು ಕಲಾವಿದರಿದ್ದಾರೆ. ಅವ್ರು 3 ಜನ ಅಲ್ಲ, ಸುಮಾರಷ್ಟು ಕಲಾವಿದರನ್ನ ನೀವು ನೋಡ್ಬೋದು. ಪೋಷಕ ನಟನ ಮಾಡ್ತಾ ಇರೋವಂಥದ್ದಿರ್ಬೋದು, ನಮ್ಮ ನಾಗಾಭರಣ ಸರ್ ಇರ್ಬೋದು, ಉಷಾಲತಾ ಮೇಡಮ್ ಇರ್ಬೋದು, ಎಲ್ಲ ಎಕ್ಸ್ಪೀರಿಯನ್ಸ್ ಇರೋವಂತಹ ನಮ್ಮ ಕಲಾವಿದರು ಇದ್ದಾರೆ. ಅವರೆಲ್ಲರಿಗೂ ಪ್ರೋತ್ಸಾಹಿಸೋಣ. ಅದರಲ್ಲೂ ಕೂಡ ಈ ಒಂದು ಸೀರಿಯಲ್ಲು ನಿಜವಾಗ್ಲೂ ಶ್ರುತಿ ನಾಯ್ಡು ಅವರ ಒಂದು ನಿರ್ದೇಶನದಲ್ಲಿ ಬರ್ತಾ ಇರೋದು ಒಂದು ಬಿಗ್ ಹಿಟ್ ಸೀರಿಯಲ್ ಅಂತಲೇ ನಾನು ಹೇಳ್ತೀನಿ. ಹಿಟ್ ಆಗೋಕ್ಕಿಂತ ಮುಂಚೆ ಹಿಟ್ ಸೀರಿಯಲ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಶ್ರುತಿ ನಾಯ್ಡು ಮತ್ತು ರಮೇಶ್ ಇಂದಿರಾ ಸರ್ ಮಾಡಿರುವಂತಹ ಅಷ್ಟು ಸೀರಿಯಲ್ಗಳು ಕೂಡ ತುಂಬಾ ಹಿಟ್ನ ಪಡ್ಕೊಂಡಂತಹ ಸೀರಿಯಲ್ಗಳೇ. ಎಲ್ಲೋ 1-2 ಅಷ್ಟೇ ಒಂದು ಫೇಲ್ಯೂರ್ನ ಕಳ್ಕೊಂಡಿದೆ. ಆಲ್ಮೋಸ್ಟ್ ಎಲ್ಲ ಸೀರಿಯಲ್ಗಳು ಕೂಡ ತುಂಬಾ ಹಿಟ್ ಪಡ್ಕೊಂಡಿರುವಂತಹ ಸೀರಿಯಲ್ಗಳೇ. ಹಾಗಾಗಿ ಈ ಒಂದು ಕನ್ನಡ ಸೀರಿಯಲ್ ಕೂಡ ತುಂಬಾ ಒಂದು ಯಶಸ್ಸನ್ನ ಗಳಿಸುತ್ತೆ. ಹೆಸರು, ನೇಮು ಫೇಮು ಎಲ್ಲವನ್ನು ಕೊಡುತ್ತೆ ಎಲ್ಲ ಕಲಾವಿದರಿಗೂ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸೀರಿಯಲ್ ಪ್ರೋಮೋ ಥರ್ಡ್ ಪ್ರೋಮೋನ ಬಿಡೋಕ್ಕಿಂತ ಮುಂಚೆನೇ ಈ ಒಂದು ಸೀರಿಯಲ್ ಡೇಟ್ನ ಅನೌನ್ಸ್ ಮಾಡಿರೋದು. ಎಲ್ಲರ ಕಾತುರತೆನ ಹೆಚ್ಚು ಮಾಡಿದ್ರು ಇಷ್ಟು ದಿನ, ಯಾವಾಗ ಅಂತ ಅಷ್ಟು ವೆಯ್ಟ್ ಮಾಡಿಸಿರೋದ್ ಕಾರಣಕ್ಕೋಸ್ಕರ ಬೇಗ ರಿಲೀಸ್ ಮಾಡಿದ್ದಾರೆ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮವರ ಪ್ರೋಮೋ ಬಂದ್ಬಿಟ್ಟು ಸೋಮವಾರ ಸೀರಿಯಲ್ ಬರುತ್ತೆ, ಮುಂದಿನ ಸೋಮವಾರ ಸೀರಿಯಲ್ ಬರುತ್ತೆ. ಬಟ್ ಈ ಒಂದು ಭಾನುವಾರ ಅಂದರೆ ಡೇಟ್ ಬಂದ್ಬಿಟ್ಟು 8 ಸಂಡೇ ಪ್ರೋಮೋ ಬರುತ್ತೆ, ಥರ್ಡ್ ಪ್ರೋಮೋ ಅಂತ ಹೇಳ್ತಾ ಇದ್ದಾರೆ. ನೋಡುವ ಥರ್ಡ್ ಪ್ರೋಮೋ ನಮ್ಮವ್ರದ್ದು ಹೇಗೆಲ್ಲ ಡಿಸೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ನಮ್ರತಾ ಅವರ ಒಂದು ಪ್ರೋಮೋ ತುಂಬಾ ಚೆನ್ನಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಭಾನುವಾರದಂದು ಸಂಜೆ 8:00 ಅವರ ಪ್ರೋಮೋ ಬರುತ್ತೆ ಅನ್ನೋದು ಕೂಡ ಈ ಅಪ್ಡೇಟ್ ಕೂಡ ಗೊತ್ತಾಗ್ತಾ ಇದೆ. ಒಂದು ಬಿಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ವೀಕು ಸೀರಿಯಲ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ 8 ಗಂಟೆಗೆ.
ಮತ್ತು ಆ ಸೀರಿಯಲಲ್ಲಿ ಈಗೊಂದು ಪ್ರೊಮೋದು ಶೂಟ್ ನೋಡ್ತಾ ನನಗೆ ಅನಿಸಿದೆ ಏನು ಗೊತ್ತಾ, ಎಷ್ಟು ಪೊಸೆಸಿವ್ನೆಸ್ ಅಂದರೆ ಭವ್ಯಗೌಡ ಅವರು ಕರ್ಣನ ಮೇಲೆ ನಿಧಿ ಪಾತ್ರದಲ್ಲಿರುವಂತಹ ಭವ್ಯಗೌಡರಿಗೆ ಏನಂತಂದರೆ ಅವ್ರ ಕರ್ಣನ್ನ ಬೇರೆಯವ್ರು ಯಾರು ನೋಡೋ ಹಾಗಿಲ್ಲ, ಅವ್ರಿಗೆಲ್ಲ ಹೇ ಅಂತೇಳ್ಬಿಟ್ಟು ಹೊಡೆಯೋ ಥರ ಎಲ್ಲ ರೇಗಿಸೋದಿರ್ಬೋದು, ಅಂದರೆ ಬೈಯೋದಿರ್ಬೋದು, ಆ ಥರ ಮಾಡ್ತಾ ಇದ್ದಾರೆ. ಅಷ್ಟು ನನ್ನ ಕರ್ಣನ ನಾನೇ ನೋಡಬೇಕು, ನಾನೇ ಇಷ್ಟಪಡಬೇಕು ಅನ್ನೋ ಒಂದು ಹುಡುಗಿಗೆ ಆಸೆ ಇರುವಂಥದ್ದು ಆ ಒಂದು ಪಾತ್ರಕ್ಕೆ. ರಾಜ್ ಕಾ ಬೇಟಾ ಹಿಂದಿ ಸೀರಿಯಲ್ಲು ಒಂದು 250 ಎಪಿಸೋಡ್ನೇನೋ ಮುಗಿಸಿದೆ ಅಂತ ಕೇಳ್ಪಟ್ಟೆ. ಬಟ್ ಇದು ಈ ಸೀರಿಯಲ್ ಕೂಡ ಅಷ್ಟಕ್ಕೆ ಮುಗಿಯುತ್ತಾ, ಅದು ಫೇಲ್ಯೂರ್ ಕೊಂಡಂಗೆ ಅಷ್ಟೊಂದು ಫೇಲ್ಯೂರ್ ಅನ್ನೋದಕ್ಕಿಂತ ಅಷ್ಟೊಂದು ಯಶಸ್ಸನ್ನ ಗಳಿಸಲಿಲ್ಲ. ಸೊ ಈ ಸೀರಿಯಲ್ ಆ ಥರ ಇರ್ಬೋದು ಅಂದರೆ ನಿಜವಾಗ್ಲೂ ಖಂಡಿತವಾಗೂ ಇಲ್ಲ. ತುಂಬಾ ಒಳ್ಳೆ ಒಂದು ಕಥೆನ ಆ ಒಂದು ಕಥೆನ ಇಟ್ಕೊಂಡು ಇನ್ನೂ ಡಿಫ್ರೆಂಟಾಗಿ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದಾರೆ ಶ್ರುತಿ ನಾಯ್ಡು ಮ್ಯಾಮ್ ಅವರು. ಸೊ ಹಾಗಾಗಿ ಈ ಸೀರಿಯಲ್ ಆ ಸೀರಿಯಲ್ ಥರನೇ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಂದು ವಿಶೇಷತೆಗಳು ಇರುತ್ತೆ, ಚೇಂಜಸ್ ಕೂಡ ಇರುತ್ತೆ. ತುಂಬಾ ಒಂದು ಫ್ಯಾಮಿಲಿ ನೋಡಿಕೊಂಡು ನೋಡುವಂತಹ ಒಂದು ಸೀರಿಯಲು. ಎಲ್ಲರ ಒಂದು ಪಾತ್ರಗಳು ಕೂಡ ತುಂಬಾ ಹೈಲೈಟ್ ಆಗುತ್ತೆ. ಇಲ್ಲಿ ನಿಧಿ ಆಗಿರ್ಬೋದು, ನಿತ್ಯ ಆಗಿರ್ಬೋದು, ಕರ್ಣ ಆಗಿರ್ಬೋದು, ಈ 3 ಪಾತ್ರ ತುಂಬಾ ಹೈಲೈಟ್ ಇರೋವಂಥದ್ದು. ಸೊ ಹಾಗಾಗಿ ಯಾರು ಕಡಿಮೆ ಯಾರು ಹೆಚ್ಚು ಅಂತ ಹೇಳೋದಕ್ಕಾಗಲ್ಲ. ಕೆಲವರು ಹೇಳ್ತೀರಾ ನಮ್ಮೂನೇ ನಮ್ರತಾನ ಅವರೇ ಹೀರೋಯಿನ್ ಅಲ್ವಾ ಅಂತ ಕೇಳ್ತೀರಾ, ಕೆಲವರು ಭವ್ಯಗೌಡ ಅವ್ರನ್ನೇ ಹೀರೋಯಿನ್ ಅಲ್ವಾ ಅಂತ ಕೇಳ್ತೀರಾ. ಇಲ್ಲಿ ಈ 3 ಜನನು ಕೂಡ ತುಂಬಾ ಹೈಲೈಟ್ ಪರ್ಸನ್ಸ್ ಅಂತ ಹೇಳ್ತೀನಿ. ಇವ್ರು 3 ಜನ ಕೂಡ ಈ ಸೀರಿಯಲ್ ಹೈಲೈಟು. ಇವ್ರು 3 ಜನ ಇಲ್ಲ ಅಂದರೆ ಈ ಒಂದು ಸೀರಿಯಲ್ ನಡೆಯೋದಿಲ್ಲ, ಆ ಥರ ಇರುವಂಥ ಒಂದು ಪಾತ್ರ. ಮತ್ತು ನಮ್ಮ ಬಂಧನ ಸೀರಿಯಲಲ್ಲಿ ಏನು ನಮ್ಮ ವಿಷ್ಣು ಸರ್ ಅವರು ನಂದಿನಿ ಅವ್ರಿಗೆ ಒಂದು ಪ್ರಪೋಸಲ್ಗೋಸ್ಕರ ಡಾಕ್ಟರ್ ಪಾತ್ರದಲ್ಲಿ ಇರ್ತಾರೆ, ಅವರು ಕೂಡ ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ವ ರೋಸ್ ಇಟ್ಕೊಂಡು. ಅದೇ ರೀತಿ ನಮ್ಮ ಭವ್ಯಗೌಡ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಕರ್ಣ ಅವರಿಗೆ ಒಂದು ಲವ್ನ ತಿಳಿಸೋದಕ್ಕೋಸ್ಕರ. ತುಂಬಾ ಚೆನ್ನಾಗಿದೆ ಆ ಒಂದು ನೆನಪುಗಳನ್ನ ಮತ್ತೆ ಮರುಕಳಿಸೋದಿರ್ಬೋದು, ಅಲ್ಲಿನ ಒಂದು ಭವ್ಯ ಅವ್ರನ್ನ ಒಂದು ತೋರಿಸಿರುವಂತಹ ಪ್ರೋಮೋ ಇರ್ಬೋದು. ತುಂಬಾ ಕ್ಯೂಟ್ ಆಗಿದೆ ಜೋಡಿ ಅಂತಲೇ ಹೇಳ್ತೀನಿ. ಈ ಒಂದು ರೊಮ್ಯಾಂಟಿಕ್ ಸೀನ್ ಇರುತ್ತೆ, ಲವ್ ಸೀನ್ ಇರುತ್ತೆ, ಮತ್ತು ಫ್ಯಾಮಿಲಿ ಓರಿಯೆಂಟೆಡ್ ಇರುತ್ತೆ, ಮತ್ತು ಅಕ್ಕ ತಂಗಿ ಪ್ರೀತಿ ಇರುತ್ತೆ. ಎಲ್ಲವನ್ನು ಒಳಗೊಂಡಿರುವಂತಹ ಈ ಒಂದು ಕರ್ಣ ಸೀರಿಯಲ್ ನಿಜವಾಗ್ಲೂ ಕೂಡ ಯಶಸ್ಸನ್ನ ಗಳಿಸಿ ಅಂತ ಹೇಳ್ತೀನಿ. ಈ ಎಲ್ಲರಿಗೂ ಕೂಡ ಇಡೀ ಟೀಮ್ಗೆ ನನ್ನಿಂದ ಆಲ್ ದ ಬೆಸ್ಟ್ ಹೇಳ್ತೀನಿ. ಮತ್ತು ನಮ್ಮ ಭವ್ಯಗೌಡ ಅವ್ರಿಗೆ ಆಲ್ಮೋಸ್ಟ್ ಬಿಗ್ ಬಾಸ್ನ ಒಂದು ಬ್ಯೂಟಿ ಕ್ವೀನ್ ಅಂತ ಕರಿಬೋದು. ಹಾಗೆ ನಮ್ರತಾ ಗೌಡ ಅವ್ರಿಗೂ ಅಷ್ಟೇ ಒಂಥರ ಫ್ಯಾಷನ್ ಐಕಾನ್ ಅಂತಲೇ ಕರಿಬೋದು. ಅವ್ರಿಗೆಲ್ಲರೂ ಕೂಡ ಮತ್ತು ನಮ್ಮ ಕಿರಣ್ ರಾಜ್ ಬಗ್ಗೆ ಹೇಳೋಂಗಿಲ್ಲ, ನ್ಯಾಚುರಲ್ ಬ್ಯೂಟಿ, ನ್ಯಾಚುರಲ್ ಒಂದು ಪಾತ್ರ ಅಂತಲೇ ಹೇಳ್ಬೋದು. ಅವ್ರಿಗೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಈ ಕರ್ಣ ಸೀರಿಯಲ್ ನಿಮಗೆ ಯಶಸ್ಸನ್ನ ತಂದುಕೊಡ್ಲಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಸ್ನೇಹಿತರೆ. ತುಂಬ ಲೇಟ್ ಆಯಿತು ನನ್ನ ವೀಡಿಯೋನ ಬರೋದಕ್ಕೆ. ಮಧ್ಯಾಹ್ನ ಸ್ವಲ್ಪ ಕೆಲಸಗಳಿದ್ದಿದ್ದರಿಂದ ನಾನು ಆ ಒಂದು ಕೆಲಸದಲ್ಲಿದ್ದೆ. ಸೊ ಹಾಗಾಗಿ ನನಗೆ ಗೊತ್ತಿತ್ತು ಡೇಟು ಟೈಮ್ಸ್ ಎಲ್ಲ, ಬಟ್ ವೀಡಿಯೋನ ಲೇಟಾಗಿ ಆಗ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟು ಬರೋವಂಥ ವೀಡಿಯೋ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಸ್ನೇಹಿತರೆ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲವ್ ಯು ಗೈಸ್, ಬಾಯ್.